ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶವನ್ನು ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಪ್ರತಿ ಬಾರಿಯೂ ಕೂಡ ಪ್ರಧಾನಿ ಮೋದಿಯವರು ಹೇಳಿಕೊಂಡು ಬಂದಿದ್ದಾರೆ. BJPಯ ಘಟಾನುಘಟಿ ನಾಯಕರು ಅದೇ ರೀತಿಯಾದಂಥ ತಯಾರಿಯಲ್ಲಿ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ. ಹಾಗೆ ನೋಡೋಕ್ಕೋದ್ರೆ ಭಾರತದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವಂಥದ್ದು ಕೇವಲ 4 ರಾಜ್ಯಗಳಲ್ಲಿ. ಒಂದು ಹಿಮಾಚಲ ಪ್ರದೇಶ, ಒಂದು ನಮ್ಮ ರಾಜ್ಯ ಕರ್ನಾಟಕ, ಮೊನ್ನೆ ಅಧಿಕಾರವನ್ನು ಹಿಡಿದಂತಹ ಕೇರಳ ಮತ್ತು ತೆಲಂಗಾಣ. 4 ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು. ಚುನಾವಣಾ ಒಂದು ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಂಡಿರುವಂತಹ ಅಮಿತ್ ಶಾ ಅವರು, BJPಯ ಘಟಾನುಘಟಿ ನಾಯಕರು, ಮೋದಿಯವರ ಈ ಚರಿಷ್ಮಾ ಏನಿದೆ, ಮೋದಿ ಮೇನಿಯಾ ಅಂತ ಏನು ಕರೀತಾರೆ, ಮೋದಿಯವರ ಮುಖವನ್ನೇ ಇಟ್ಕೊಂಡು, ಅಂದರೆ ಕೇಂದ್ರ ಸರ್ಕಾರ NDA ಸರ್ಕಾರ ಕಳೆದ 15 ವರ್ಷಗಳು, ಇದು 3ನೇ ಬಾರಿ ಮೋದಿಯವರು ಪ್ರಧಾನಿಯಾಗಿರುವಂಥದ್ದು. 2013ರಲ್ಲಿ ಏನು ಮೋದಿಯವರು ಅಧಿಕಾರವನ್ನು ಹಿಡಿದರು, ಅಲ್ಲಿಂದ ಒಂದು ರೀತಿಯಾಗಿ ಮೋದಿಯವರ ಪರ್ವವೇ ಆರಂಭವಾಗ್ಬಿಟ್ಟಿದೆ. ಸ್ವತಂತ್ರ ಪೂರ್ವದ ರಾಷ್ಟ್ರೀಯ ಪಕ್ಷ ಅನಿಸಿಕೊಂಡಿರುವಂತಹ, ದೇಶದಲ್ಲಿ 70 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿರುವಂತಹ ಕಾಂಗ್ರೆಸ್ ಕೇಂದ್ರದಲ್ಲಿ ಸರಿಯಾದಂತಹ ನಾಯಕತ್ವವಿಲ್ಲದೆ ಒಂದು ರೀತಿಯಲ್ಲಿ ಈ ರಾಹುಲ್ ಗಾಂಧಿಯವರ ಫೇಸ್ ಅಂತ ಇಟ್ಕೊಂಡು ಏನು ಕಾಂಗ್ರೆಸ್ ಹೋಗ್ತಾ ಇದೆ, ಒಂದು ರೀತಿಯಲ್ಲಿ ಸಿಂಗಲ್ ಡಿಜಿಟ್ ನಂಬರ್ ಸೀಟಿಗೆ ಬಂದುಬಿಟ್ಟಿದೆ. ಇಂಡಿ ಮೈತ್ರಿಕೂಟ ಅಂತ ಮಾಡಿಕೊಂಡ್ರು, ಮೋದಿಯವರನ್ನು ಸೋಲಿಸಬೇಕು, BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ಕಾರಣಕ್ಕೆ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡ್ರು, ಮಹಾಘಟಬಂಧನ್ ಅಂತ ಕರೆದ್ರು. ಏನು ಕೂಡ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಇದನ್ನೇ ಕ್ಯಾಚ್ ಮಾಡಿಕೊಂಡಿರುವಂಥ BJP, ಅದರ ನಾಯಕರು ಮೋದಿಯವರು ಮೊನ್ನೆ ಬಂದಂತಹ ಪಂಚರಾಜ್ಯ ಚುನಾವಣೆ ಫಲಿತಾಂಶ ನಿಮಗೆಲ್ರಿಗೂ ಗೊತ್ತೇ ಇದೆ. ಅಭೂತಪೂರ್ವವಾದಂಥ ಸಾಧನೆ. ಪಶ್ಚಿಮ ಬಂಗಾಳದಲ್ಲಿ ಏನು ಹೇಳ್ತಾರೆ, ಒಂದು ರೀತಿ ಭದ್ರ ಕೋಟೆ ಮಾಡ್ಕೊಂಡ್ಬಿಟ್ಟಿದ್ರು ದೀದಿಯವರು, ದುರಾಡಳಿತವನ್ನು ನಡೆಸ್ತಾ ಇದ್ರು. ಅಲ್ಲಿ ಅಕೌಂಟನ್ನು ತೆಗೆದು ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಿದೆ. 200ಕ್ಕೂ ಹೆಚ್ಚು ಸೀಟ್ಗಳು BJP ತನ್ನದಾಗಿಸಿಕೊಂಡಿರುವಂಥದ್ದು. ಇನ್ನು ಉತ್ತರ ಭಾರತದಲ್ಲಿ ಬಹುಪಾಲು ಎಕ್ಸೆಪ್ಟ್ ಹಿಮಾಚಲ ಪ್ರದೇಶ BJP ಅಧಿಕಾರದಲ್ಲಿ ಕೇಸರಿಮಯವಾಗಿರುವಂಥದ್ದು. ದಕ್ಷಿಣ ಭಾರತವನ್ನು ನೋಡೋಕೆ ಹೋದರೆ ಸ್ವಲ್ಪ ತಾರತಮ್ಯ ಅನಿಸುತ್ತೆ. ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನು, ಫ್ರೀ ಬೀಸ್ ಏನು ಕೊಟ್ಟರು ಅದರ ಪರಿಣಾಮದಲ್ಲಿ ಅಧಿಕಾರವನ್ನು ಹಿಡಿಯಿತು. ಕೇರಳದಲ್ಲಿ UDF ನೇತೃತ್ವ ಏನಿದೆಯಲ್ಲ, UDF ಅಲಯನ್ಸ್, ಅಲ್ಲಿ ಅಧಿಕಾರವನ್ನು ಹಿಡಿದಿದೆ. ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈ ಒಂದು 4-5 ರಾಜ್ಯಗಳಲ್ಲಿ ಬಿಟ್ಟರೆ ಇಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳಬಹುದು ಅನ್ನುವಂಥ ಲಕ್ಷಣಗಳು, ಸರಿಯಾದಂಥ ನಾಯಕತ್ವ ಇಲ್ಲದೆ ಇರುವಂಥ ಕಾರಣಕ್ಕೆ ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಒಂದು ರೀತಿಯಲ್ಲಿ ಅವರ ಎಗೇನ್ ಮಾಸ್ ಲೀಡರ್ ಅನ್ಸ್ಕೊಂಡಿರುವಂಥ ಸಿದ್ದರಾಮಯ್ಯನವರು, ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಇರುವುದರಿಂದ ಕಾಂಗ್ರೆಸ್ ಗೆದ್ದಿದೆ. ಇವರ ಸ್ಕೀಮ್ಗಳು, ಸಿದ್ದರಾಮಯ್ಯವರ ಮಾಸ್ ಲೀಡರ್ಶಿಪ್, ಹೀಗಾಗಿ ಇಲ್ಲಿ ಸ್ಟೇಟ್ನಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಗಟ್ಟಿಯಾಗಿದೆ ದ್ಯಾನ್ ಸೆಂಟ್ರಲ್. ಕೇಂದ್ರಕ್ಕಿಂತ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಚೆನ್ನಾಗಿದೆ. ಹೀಗಾಗಿ ಇಲ್ಲಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಾಯಿತು ಅಂತ. ಈಗ ಇರುವಂತಹ ಪ್ರಶ್ನೆ ಏನು, ಕಮಲವನ್ನು ಅರಳಿಸ್ತಾ ಇರುವಂಥ BJP ನಾಯಕರು ದೇಶದಾದ್ಯಂತ ಕರ್ನಾಟಕದ ಮೇಲೂ ಕಣ್ಣಿಟ್ಟ ಹಾಗೆ ಕಾಣಿಸ್ತಾ ಇದೆ. ಈ ಒಂದು ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ನಂತರದಲ್ಲಿ ಮೊನ್ನೆ ಚಿತ್ರದುರ್ಗದಲ್ಲಿ ನಡೆದಂತಹ ಯಡಿಯೂರಪ್ಪನವರ ಅಭಿಮಾನೋತ್ಸವ, ಯಡಿಯೂರಪ್ಪನವರು ಬರೋಬ್ಬರಿ 50 ವರ್ಷಗಳು, 5 ದಶಕಗಳನ್ನು ರಾಜಕೀಯ ಜೀವನವನ್ನು ಸಾಗಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳನ್ನು ಸನ್ಮಾನಿಸುವಂತಹ, ಅಭಿನಂದಿಸುವಂಥ ಒಂದು ಸಮಾರಂಭ, ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಆಯಿತು. ಈ ಒಂದು ಫಲಿತಾಂಶದ ನಂತರದಲ್ಲಿ ಇತ್ತ ರಾಷ್ಟ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಭೇಟಿಯನ್ನು ಕೊಡ್ತಾರೆ ರಾಜ್ಯಕ್ಕೆ. ಅದಾದ ನಂತರ ನೆಕ್ಸ್ಟ್ ದಿನಾನೇ, ಮಾರನೇ ದಿವಸವೇ ಪ್ರಧಾನಿ ಮೋದಿಯವರು HALನಲ್ಲಿ ಬಂದು BJP ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿಂದ ಕನಕಪುರ ರಸ್ತೆಯಲ್ಲಿರುವಂತಹ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಬಂದು ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಕರ್ನಾಟಕದವರನ್ನ ಹಾಡಿ ಹೊಗಳ್ತಾರೆ. ಈಗ ಇನ್ನೊಂದು ನಾಯಕರ ಎಂಟ್ರಿ ಆಗ್ತಾ ಇರುವಂಥದ್ದು ಬೆಂಗಳೂರಿಗೆ. BJP ರಾಷ್ಟ್ರಾಧ್ಯಕ್ಷರಾದಂತಹ ನಿತಿನ್ ನಿಬಿನ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು 2 ವರ್ಷಗಳ ಕಾಲ ಅವಕಾಶ ಇದೆ 2028ರ ಚುನಾವಣೆಗೆ. ಹೀಗಾಗಿ ಇಲ್ಲಿಂದಲೇ BJP ತನ್ನ ತಯಾರಿಯನ್ನು ಆರಂಭ ಮಾಡ್ಕೊಂಡ್ಬಿಟ್ಟಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಈ ಬಾರಿ ಅಂದರೆ ಕರ್ನಾಟಕದ ಗವರ್ನೆನ್ಸ್ ಹಿಸ್ಟ್ರಿ ನೋಡೋಕ್ಕೆ ಹೋದರೆ ಇಲ್ಲಿಯ ತನಕವೂ ಕೂಡ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕರ್ನಾಟಕದಲ್ಲಿ ಬಂದೇ ಇಲ್ಲ. ಏನು ಅಧಿಕಾರವನ್ನು ಹಿಡಿದಿದೆ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮೈತ್ರಿ ಮಾಡಿಕೊಂಡು ಹಿಂಬಾಗಿಲಿಂದ ಬಂದು BJP ಅಧಿಕಾರವನ್ನು ಹಿಡಿದಿದೆ. ಈ ಬಾರಿ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥ BJP ನಾಯಕರು
ಈ ಸಲ ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸಂಖ್ಯಾಬಲವನ್ನು ತಂದು ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂಥ ತಯಾರಿಯಲ್ಲಿ ಬಿ ಜೆ ಪಿ ನಾಯಕರು ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ತಯಾರಿಯನ್ನು ಈಗಾಗಲೇ ಇನ್ನು 2 ವರ್ಷ ಉಳಿದಿರುವಂಥ 28ರ ಚುನಾವಣೆಗೆ ಈಗಾಗಲೇ ಆರಂಭ ಮಾಡಿಬಿಟ್ಟಿದ್ದಾರೆ. ಅಮಿತ್ ಶಾ ಅವರು ಬಂದರು, ಮೋದಿಯವರು ಬಂದರು, ಈಗ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರಾದಂಥ ನಿತಿನ್ ನಿಬಿನ್ ಅವರು. ಒಂದು ರೀತಿಯಲ್ಲಿ ಬಿ ಜೆ ಪಿಯ ರಾಜ್ಯದ ನಾಯಕತ್ವ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದರೂ ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ. ಅವರವರಲ್ಲೇ ಏನೋ ಒಂದು ಗೊಂದಲ ಇದೆ. ಬಿ ವೈ ವಿಜಯೇಂದ್ರ ಅವರನ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ತುಂಬ ಜನ ಒಪ್ಪಿಕೊಳ್ತಾ ಇಲ್ಲ. ಆರ್ ಅಶೋಕ್ ಅವರು ಒಂದು ಕಡೆ, ವಿಜಯೇಂದ್ರ ಅವರು ಒಂದು ಕಡೆ, ಇವರಿವರಲ್ಲೇ ಸಮಾನತೆ ಹೊಂದಾಣಿಕೆ ಇಲ್ಲ. ಹೀಗಾಗಿ ಯಾರ ನೇತೃತ್ವದಲ್ಲಿ ಹೋಗಬೇಕು ಅನ್ನುವಂಥ ಗೊಂದಲ, ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ BSY ಅಭಿಮಾನೋತ್ಸವ ಅನ್ನುವಂಥ ಸಮಾವೇಶವನ್ನು ಮಾಡಿ ದಾರಿಯನ್ನು ಕ್ಲಿಯರ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಿಕೊಟ್ರ. ಈಗ ರಾಷ್ಟ್ರದ ನಾಯಕರುಗಳು ಬಂದು ಈ ಒಂದು ಕಾಂಗ್ರೆಸ್ಸನ್ನು ಇಳಿಸಬೇಕು ಅಧಿಕಾರದಿಂದ ಅನ್ನುವಂಥ ಕಾರಣಕ್ಕೆ, ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರಾ? ಒಟ್ಟಾರೆ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ತಯಾರಿ ಮಾಡಿಕೊಳ್ತಾ ಇದ್ದಾರೆ. 2028ಕ್ಕೆ ಬಿ ಜೆ ಪಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಯುತ್ತಾ ಏನೇನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.